ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇದು ಬಣ್ಣದ ಹೆಜ್ಜೆ ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಜೇಂದ್ರ ಸಿಂಗ್ ಬಾಬು ಸರ್ ಇರ್ತಾರೆ. ನಿಮ್ಗೆ ಗೊತ್ತೇ ಇದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಯಾವ ಲೆವೆಲಿಗೆ ಕೊಡುಗೆಯನ್ನು ಕೊಟ್ಟಂತಹ ಕುಟುಂಬ ಅಂತ ಇದು ಗೊತ್ತಿದೆ ನಿಮಗೆ. ತಂದೆಯವರು ಕೂಡ ನಿರ್ಮಾಪಕರು, ಸಾಕಷ್ಟು ಸಿನಿಮಾಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟರು. ಮಹಾತ್ಮ ಅನ್ನೋ ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿ, ತಾಯಿ ಕೂಡ ಕಲಾವಿದೆ. ಆ್ಯಂಡ್ ಇವ್ರು ಕೊಟ್ಟಂಥ ಸಿನಿಮಾಗಳು ಅಷ್ಟು ಅದ್ಭುತವಾದ ಸಿನಿಮಾಗಳು. ಇವತ್ತಿಗೂ ಕೂತ್ಕೊಂಡು ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡೋಣ ಅಂತ ಅನಿಸುತ್ತೆ. ಅದರ ಜೊತೆಗೆ ಒಂದು ಸಂದೇಶ ಇರುವಂತಹ ಸಿನಿಮಾ. ಇವತ್ತಿನ ಈ ಬಣ್ಣದ ಹೆಜ್ಜೆ ಕಾರ್ಯಕ್ರಮದಲ್ಲಿ ಇವರ ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಅವರ ಬಾಲ್ಯ ಹೇಗಿತ್ತು, ಅವರ ಯೌವನ ಸಂದರ್ಭ ಹೇಗಿತ್ತು, ಅವರ ವೈವಾಹಿಕ ಜೀವನ ಹೇಗಿತ್ತು, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಬೇಕು, ನಮಗೊಂದು ಟೈಮ್ ಕೊಡಿ ಅಂತ ಕೇಳಿದ್ವಿ. ಸೊ ಇವತ್ತು ನಮಗೆ ಆ ಟೈಮನ್ನು ಕೊಟ್ಟು ನಮ್ಮ ಜೊತೆ ರಾಜೇಂದ್ರ ಸಿಂಗ್ ಬಾಬು ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಸರ್, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಲ್ಲ ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಂತಹ ಒಂದು ಕುಟುಂಬ ನೀವು. ಯಾವತ್ತಿಗೂ ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಅಂತಹ ಒಂದು ಕಲಾ ಸೇವೆಯನ್ನು ಮಾಡಿದಂತಹ ಕುಟುಂಬ ನೀವಾಗಲಿ, ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ಸಹೋದರಿ ಆಗಲಿ, ಇಡೀ ಕುಟುಂಬವೂ ಕೂಡ ಕಲಾವಿದರ ಕುಟುಂಬ. ನೀವು ನಿರ್ಮಾಪಕರೂ ಹೌದು, ನಿರ್ದೇಶಕರೂ ಹೌದು. ಇವತ್ತು ಹತ್ತತ್ರ 70 ಆಸುಪಾಸು, ಆದರೂ ಕೂಡ ಅದೇ ಹುಮ್ಮಸ್ಸು, ಅದೇ ಉತ್ಸಾಹ ಹಾಗೇ ಉಳಿದಿದೆ ಸರ್. ಸಿನಿಮಾ ಇನ್ನೂ ಕೂಡ ಆಸೆ ಇದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನೋ ಕೊಡಬೇಕು ನಾನು ಅಂತ ಹೇಳಿ. ಖಂಡಿತ ಹೇಗೆ ಅನಿಸ್ತಾ ಇದೆ ಸರ್? ಖಂಡಿತ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಕೆಲವು ವಿಚಾರಗಳೆಲ್ಲ ನಮ್ಮಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ಥರ ಒಂದು ಸಂದರ್ಭ ಸಿಕ್ಕಿದಾಗ ಅದನ್ನು ನಮ್ಮ ವೀಕ್ಷಕರಿಗೆ, ನಮ್ಮ ಸ್ನೇಹಿತರಿಗೆ ಹಂಚಿಕೊಡೋದ್ರಲ್ಲಿ ಒಂದು ಸಂತೋಷ ಇದೆ. ಯಾಕೆಂದರೆ ಯಾವುದನ್ನು ನಾವು ಹಾಗೆ ಹೃದಯದಲ್ಲಿ ಇಟ್ಕೊಂಡು ಹೋಗಬಾರ್ದು. ಎಲ್ಲೆಲ್ಲಿ ನಮ್ಮ ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಯಾವ ಥರದಲ್ಲಾದರೂ ಅದು ಒಂದು ಸಹಾಯ ಆಗಬೇಕು ಅನ್ನೋದು ಉದ್ದೇಶ. ಆದ್ದರಿಂದ ಜಿ ಟಿ ವಿ ನನಗೆ ಮೊದಲಿಂದ ಭಾಳ ಹಳೆಯದು. ನನಗೆ ಬಾಂಬೆ ಆಫೀಸು ಭಾಳ ಹತ್ತಿರ. ಏಕೆಂದರೆ ಜಿ ಟಿ ವಿನವರು ನಾನು ಬಾಂಬೆಲಿದ್ದಾಗ ಹೇಮಮಾಲಿನಿ ಮನೆಯವರು ತುಂಬ ಬರೋರು. ಅಲ್ಲಿ ತುಂಬ ಅದರ ಓನರ್ ಆಗಿರ್ಬೋದು, ಇನ್ನೊಬ್ಬರು ರಾಜಸ್ಥಾನದವರು, ಈಗಿರೋ ಚೀಫು ಎಲ್ಲರೂ ಮೊದಲಿಂದ ಗೊತ್ತು ನನಗೆ. ಆದ್ದರಿಂದ ಜಿ ಟಿ ವಿ ಇವತ್ತು ಭಾಳ ಒಂದು ಉನ್ನತ ಮಟ್ಟದ ಟಿ ವಿ ಚಾನೆಲ್ ಆಗಿದೆ. ಅದರಲ್ಲಿ ನ್ಯೂಸು ಇರ್ಬೋದು, ಆಮೇಲಿಂದ ಎಂಟರ್ಟೈನ್ಮೆಂಟ್ ಚಾನಲ್ಲು, ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ. ಸರ್, ತಂದೆ ಶಂಕರ್ ಸಿಂಗ್ ಸರ್ 1946ರಲ್ಲಿ ಮಹಾತ್ಮ ಅನ್ನೋ ಒಂದು ಕಂಪನಿ ಓಪನ್ ಮಾಡಿ ಅದೆಷ್ಟೋ ಕಲಾವಿದರುಗಳನ್ನು, ಅದೆಷ್ಟೋ ನಿರ್ದೇಶಕರುಗಳನ್ನು, ಅದೆಷ್ಟೋ ಕಲಾವಿದರಿಗೆ ಆಸರೆಯಾಗಿ ನಿಂತಹ ಒಂದು ಸಂಸ್ಥೆ. ಅದಾದ ಬಳಿಕ ತಂದೆಯೇ ಅಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೋದ ಬಳಿಕ ಮಗ ನೀವು ಕೂಡ ಅಂಥದ್ದೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದವರು. ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದಾಗ ಶಂಕರ್ ಸಿಂಗ್ ಸರ್ ಬಗ್ಗೆ ನೀವು ಅಪ್ಪ ಅಂತ ಮರೆತು ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನನಗೆ ನಮ್ಮದು ಕಂಪ್ನಿ 46ಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಮೊದಲು ನಮ್ಮ ತಂದೆಯವರು ಟೂರಿಂಗ್ ಟಾಕೀಸ್ ಇತ್ತು. ಅವರು ಫ್ರೀಡಮ್ ಫೈಟರ್ ಆಗಿದ್ದರು. ಅವರು ಗಾಂಧಿ, ನೆಹರು, ನಮ್ಮ ತಂದೆಯವರು ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಅರಸೀಕೆರೆನಲ್ಲಿ, ಮುನ್ಸಿಪಲ್ ಕೌನ್ಸಿಲರು ಆಗಿದ್ದರು. ಆದ್ದರಿಂದ ಅವರಿಗೆ ಪಾಲಿಟಿಕ್ಸ್ ತುಂಬ ಹತ್ತಿರ ಇತ್ತು. ಆದ್ದರಿಂದ ಸ್ವಾತಂತ್ರ್ಯೋತ್ಸವದ ಪೀರಿಯಡಲ್ಲಿ ಅವರು ಗಾಂಧಿ, ನೆಹರು ಎರಡು ಒಂದು ಭಾಳ ಆ ಕಾಲಕ್ಕೆ ಒಂಥರ ಗಾಡ್ಲಿ ಫಿಗರ್ಸ್ ಥರ ಅವರು. ಸೊ ಅದಕ್ಕೆ ನಮ್ಮ ತಂದೆಯವರು 2 ಟೂರಿಂಗ್ ಟಾಕೀಸು ಸ್ಟಾರ್ಟ್ ಮಾಡಿದರು. ಒಂದು ಮಹಾತ್ಮ, ಇನ್ನೊಂದು ಜವಾಹರ್ ಅಂತ 2. ಸೊ ಅಲ್ಲಿಂದ ಅದು ಒಂದು 3 ವರ್ಷ 44ನೇ ಇಸ್ವಿಯಿಂದನೂ ಏನೋ ಮಾಡಿ ಅದು ಒಳ್ಳೆಯ ಲಾಭ ಗಳಿಸ್ತು. ಅಷ್ಟರಲ್ಲಿ ಸಿನಿಮಾದವ್ರಿಗೆಲ್ಲ ಕೆಲವು ಗೊತ್ತಾಗಿತ್ತಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಎಕ್ಸಿಬಿಷನ್ ಅಂದರೆ ಏನು. ಆಡಿಯನ್ಸು ಅವರು ಅವರ ಸ್ನೇಹಿತರು ವಿಟ್ಲಾಚಾರ್ಯರು ಅಂತಿದ್ದರು, ಬಿ ವಿಟ್ಲಾಚಾರ್ಯ ಅಂತ. ಅವರು ಆಮೇಲಿಂದ
ತೆಲುಗುಗೆ ಇಂಡಸ್ಟ್ರಿಗೆ ಹೋಗಿ ತುಂಬ ದೊಡ್ಡ ಹೆಸರು ಮಾಡಿದ್ರು. ನಮ್ಮ ತಂದೆಯವರು ಕರ್ನಾಟಕ ಬಿಟ್ಟು ಬರಲ್ಲ, ನಾನು ಕರ್ನಾಟಕದಲ್ಲೇ ಇರ್ತೀನಿ, ಮೈಸೂರಿನಲ್ಲೇ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು ಅಂತೇಳಿ ಅವರು ಮೈಸೂರಿನಲ್ಲೇ ಇದ್ದು ಸಿನಿಮಾಗಳು ಮಾಡ್ಕೊಂಬಂದರು. ಇವತ್ತು ನವಜ್ಯೋತಿ ಸ್ಟುಡಿಯೋ ಆಗಿರ್ಬೋದು, ಪ್ರೀಮಿಯರ್ ಸ್ಟುಡಿಯೋ ಆಗಿರ್ಬೋದು, ಪ್ರತಿಯೊಂದು ನಮ್ಮ ತಂದೆಯವರ ಒಂದು ಸೂಪರ್ವಿಷನ್ಲೇ ನಡೀತಾ ಇತ್ತು. ಸೊ ಹಾಗಾಗಿ ನಮ್ಮ ತಂದೆಯವರು ಸುಮಾರು 50 ಚಿತ್ರಗಳನ್ನ ಮಾಡಿದ್ರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೈಯೆಸ್ಟ್ ಗಳಿಕೆ ಮಾಡಿ ಫಸ್ಟ್ ಸಿಲ್ವರ್ ಜೂಬ್ಲಿ ಹೋಗಿದ್ದೆ ನಮ್ಮ ಪಿಕ್ಚರು. ಜಗನ್ಮೋಹಿನಿ ಅಂತ 1952ನಲ್ಲಿ ದಾವಣಗೆರೆಯಲ್ಲಿ ಫಸ್ಟ್ ಸಿಲ್ವರ್ ಜೂಬ್ಲಿ. ಆಮೇಲೆ ಅಷ್ಟು ದೊಡ್ಡ ಬಾಕ್ಸ್ ಆಫೀಸ್, ಇವತ್ತು ನಾವೇನು KGF ಅಂತೀವಿ ಆ ಕಾಲಕ್ಕೆ ಆ ಥರ ಅದು 26 ವಾರ. ಆಮೇಲಿಂದ ಎಲ್ಲನೂ ಹೊಸದೇ. ನಾಗಕನ್ಯಾ ಅಂತ ಒಂದು ಫಸ್ಟ್ ಫೋಕ್ಲೋರ್ ತೆಗೆದ್ರು 1978. ಇಲ್ಲ, ಅದು ನಾನು ಮತ್ತೆ ರೀಮೇಕ್ ನಾನು ಮಾಡಿದ್ದು, ನಮ್ಮ ತಂದೆ ಮೊದಲೇ ಮಾಡಿದ್ರು. ಆಮೇಲೆ ದೇವರಾಜರ್ಸು, ಕೆಂಪರಾಜರ್ಸ್ ಎಲ್ಲ ನಮ್ಮ ತಂದೆಗೆ ತುಂಬ ಇದಾಗಿದ್ದರು. ದೇವರಾಜರ್ಸ್ ಅವ್ರನ್ನ ಹೀರೋ ಹಾಕಿ ಮಾಡಬೇಕು ಅಂತಲೇ ಫೋಟೋಸ್ ಎಲ್ಲ ತೆಗ್ಸಿದ್ರು. ಆಮೇಲೆ ಕೆಂಪರಾಜರ್ಸ್ ಜೊತೆಯಲ್ಲಿ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಅವರೇ ಹೇಳಿದ್ದಾರೆ, ನಮ್ಮ ಕಂಪ್ನಿಲೇ ಫಸ್ಟ್ ಬಣ್ಣ ಹಚ್ಚಿದ್ರು. ಹೌದು, ಶ್ರೀನಿವಾಸ್ ಕಲ್ಯಾಣದಲ್ಲಿ ವರದಪ್ಪರು ನಮ್ಮ ಕಂಪ್ನಿಲೇ ಮಾಡಿದ್ದಾರೆ. ಕೃಷ್ಣಲೀಲಾ ಅಂತ ನಮ್ಮ ತಂದೆಯವರ ಚಿತ್ರದಲ್ಲಿ ಅವ್ರ ತಂದೆಯವರು ನಮ್ಮ ಆಫೀಸಲ್ಲಿ ಬಂದು ಇರ್ತಿದ್ರು. ಹಾಗೆ ಒಂದು ನಮ್ಮ ಫ್ಯಾಮಿಲಿ ಒಂದು ಚಿತ್ರರಂಗಕ್ಕೆ ಒಂದು ಅಳಿಲ್ ಸೇವೆ ಅಂತ ಹೇಳ್ತೀನಿ. ಅಯ್ಯೋ, ಅಳಿಲು ಸೇವೆ ಅಲ್ಲ ಸರ್, ತಾಯಿಯವ್ರನ್ನ ನೆನೆಸ್ಕೊಳ್ಳಿ ಸರ್. ತಾಯಿ ಅಂದ್ರೆ ಅಂತಹ ಸೌಂದರ್ಯ ಆ ಸಂದರ್ಭದಲ್ಲಿ ದೇವತೆನೇ ಭೂಮಿ ಮೇಲೆ ಓಡಾಡ್ತಿದ್ರು ಅನ್ನೋ ರೀತಿಯಲ್ಲಿ ನಿಮ್ಮ ತಾಯಿಯವರು ಒಂಥರ ಡಿಸಿಪ್ಲಿನ್ಡ್ ಲೈಫು. ಅವ್ರು ಹೊರಗಡೆ ಪಿಕ್ಚರ್ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆಯವ್ರ ಪಿಕ್ಚರ್ ಮಾತ್ರ ಮದುವೆ ಆದಮೇಲೆ ನಮ್ಮ ತಂದೆಯವ್ರದ್ದೇ ಮಾಡ್ತಿದ್ರು. ಅಂಥದ್ರಲ್ಲಿ ಪುಟ್ಟಣ್ಣ ಅವರು ಒಂದು ಸರಿ ಬಂದು ನಮ್ಮ ಮನೆಯಲ್ಲಿ ಸ್ಟ್ರೈಕ್ ಮಾಡಿ ನಮ್ಮ ತಾಯಿಗೆ ಒಂದು ಆರತಿ ಅವರ ತಾಯಿ ಪಾರ್ಟ್ ಮಾಡಲೇಬೇಕು, ಯಾಕೆಂದರೆ ಒಂದು ಅಯ್ಯಂಗಾರ್ ಕ್ಯಾರೆಕ್ಟರ್ ಅದು ಅಂತೇಳಿ ಅದನ್ನು ಮಾಡಿದ್ರು. ಅವರು ಅಷ್ಟೇ, ನಮ್ಮ ತಾಯಿಯವರು ಕೂಡ ಎಲ್ಲ ಒಂದು ಸೋಷಿಯಲ್ ಅವೇರ್ನೆಸ್ ಇರೋ ಪಿಕ್ಚರ್ಗಳನ್ನೇ ಮಾಡ್ತಾಯಿದ್ರು. ಅದಕ್ಕೆ ನಾನು ಜೊತೆಯಲ್ಲೇ ಬೆಳೆದೆ. ನಾನು ಹುಟ್ಟಿದಾಗ್ಲಿಂದ ನನಗೆ ಸಿನಿಮಾ ಅನ್ನೋದೇ ಒಂದು ಪ್ಯಾಷನ್ ಇತ್ತು, ಇಂಟ್ರೆಸ್ಟ್ ಇತ್ತು. ಆಮೇಲೆ ಆ ಕಾಲದ ಕ್ಯಾಮ್ರಾ, ಸೌಂಡು, ಔಟ್ಡೋರ್ ಶೂಟಿಂಗು ಇದೆಲ್ಲ ನಮ್ಮ ತಂದೆ ಜೊತೆ ಹೋಗ್ತಾ ಇದ್ದೆ ನಾನು. ಬಟ್ ಆದರೆ ನಮ್ಮ ತಂದೆಯವ್ರಿಗೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಅವರು ಏನಾದರೂ ಓದ್ಬಿಟ್ಟು ಡಾಕ್ಟ್ರು, ಇಂಜಿನಿಯರು ಏನಾದ್ರು ಆಗಬೇಕು ಅಂಥೇಳಿ ತುಂಬ ಇದು ಮಾಡಿದ್ರು. ಬಟ್ ಆದರೆ ನನಗೂ PUCವರೆಗೂ ನಾನು ಇಲ್ಲಿಗೆ ಬರ್ತೀನಿ ಅಂತ ಇರಲಿಲ್ಲ. PUC ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದ್ದೆ ನಾನು. ಬಟ್ ಆದರೆ ಮನಸ್ಸಿನಲ್ಲಿ ಅದೊಂದಿತ್ತು, ಮನಸ್ಸಿದ್ದಂತೆ ಮಾದೇವ ಅಂತಾರಲ್ಲ ಹಾಗೆ. ನಾನು ಬೇಕಾದಷ್ಟು ಪಿಕ್ಚರ್ಗಳು ನೋಡಿ 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 ನನಗೆ ಚಿಕ್ಕನ್ನಿಂದ ಪಿಕ್ಚರ್ ನೋಡೋದೇ ತುಂಬ ಅಭ್ಯಾಸ. ಸೊ ಹಾಗಾಗಿ ಸಿನಿಮಾ ನೋಡ್ತಾ 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 ಸಿನಿಮಾಗೆ ಬಂದೆ. ಓಕೆ ಸರ್, 1952 ಅಕ್ಟೋಬರ್ 22 ನಿಮ್ಮ ಜನನ. ಸೊ ಅದನ್ನು ಆಗಲೇ ಹೇಳ್ದಂಗೆ ಕಲಾವಿದರ ಕುಟುಂಬದಲ್ಲೇ ಹುಡ್ತೀರಾ. ಆ ತಂದೆಗೆ ಆಸೆ ಇರಲಿಲ್ಲ ಮಗ ಏನೋ ಬೇರೆ ಆಗಲಿ ಅಂತ, ತಾಯಿಗೂ ಆಸೆ ಇರಲಿಲ್ಲ. ಹಂಗೂ ನೀವು ಬಂದ್ರಿ, ಎಂಟ್ರಿ ಕೊಟ್ರಿ. ನೀವು ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿ ಹೇಗಿತ್ತು ಸರ್? ಇಂಡಸ್ಟ್ರಿ ಯಾವತ್ತೂ ಕನ್ನಡ ಇಂಡಸ್ಟ್ರಿಗೆ ಅಪೋಸಿಷನ್ನೇ ಜಾಸ್ತಿ. ಆವತ್ತಿನ ಕಾಲಕ್ಕೆ ತಮಿಳು ಪಿಕ್ಚರ್ಗಳೇ ಭಾಳ ನಡೀತಾಯಿತ್ತು, ಹಿಂದಿ ತಮಿಳು ಭಾಳ ನಡೀತಾಯಿತ್ತು. ಇವತ್ತೇನು ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಆವತ್ತಲ್ಲೂ ಇತ್ತು. ಆವತ್ತು ಕನ್ನಡ ಚಿತ್ರಗಳಿಗೆ ಥಿಯೇಟ್ರೇ ಕೊಡ್ತಿರ್ಲಿಲ್ಲ. ಕನ್ನಡ ಥಿಯೇಟ್ರನ್ನ ಹೌದು, ಕೆಂಪೇಗೌಡ ರೋಡಿಗೆ ಸೇರಿಸ್ತಾನೇ ಇಲ್ಲ ಕನ್ನಡನ. MGR, ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್, ಶಮಿ ಕಪೂರ್ ಅವ್ರ ಪಿಕ್ಚರ್ ಮಾತ್ರ ಬರೋದು. ನಮ್ಮದೆಲ್ಲ ಏನಿದ್ರು ಔಟ್ ಆಫ್ ಇದು ಸ್ವಸ್ತಿಕ್ ಥಿಯೇಟ್ರಿಂದ ಆಚೆ. ನಮ್ಮ ತಂದೆಯವರು ಪಾಲಿಟಿಕ್ಸ್ನಲ್ಲಿ ಇದ್ದಿದ್ದರಿಂದ ಮೂವಿಲ್ಯಾಂಡ್ ಥಿಯೇಟ್ರ್ ಬೇಕು ಅಂಥೇಳಿ ಆವತ್ತಿನ ಚೀಫ್ ಮಿನಿಸ್ಟ್ರ್ KC ರೆಡ್ಡಿ ಅವ್ರ ಹತ್ರ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಬಂದರು. ಬಟ್ ಆದರೂ ಕನ್ನಡ ಒಂಥರ ಒಂದು ಅಪೋಸಿಷನ್ನಲ್ಲೇ ಬೆಳೆದಿರೋದು. ಇವತ್ತಿಗೂ ಅದೇನೆ, ಆವತ್ತಿಗೂ ಅದೇನೆ. ಇದು ಒಂಥರ ಪೆಕ್ಯುಲಿಯರ್ ಸಿಚುಯೇಷನ್ನು. ಈ ಕರ್ನಾಟಕದಲ್ಲಿ
ಬೇರೆ ಕಡೆ ಆಡಿಯನ್ಸು ಅವ್ರ ಭಾಷೆ ಮೊದಲು ನೋಡ್ತಾರೆ, ಮಿಕ್ಕಿದ್ದು ಆಮೇಲೆ ನೋಡ್ತಾರೆ, ಅವ್ರಿಗೆ ಬೇರೆ ಅವೈಲೇಬಲ್ ಇರಲ್ಲ. ಖಂಡಿತ ನಮ್ಗೆ ಹಿಂಗಲ್ಲ, ಎಲ್ಲನೂ ನೋಡ್ಬಿಟ್ಟು ಕೊನೆಗೆ ಕನ್ನಡ ನೋಡ್ತಾರೆ. ಇವತ್ತಿಗೂ ಅದೇ ಆಗ್ತಾ ಇರೋದು. ಹಾಗೆ ಆಗ್ತಿದೆ. ಅದಕ್ಕೆ ಇವತ್ತು ಚಿತ್ರರಂಗ ಬೆಳೀತಾ ಇಲ್ಲ ಅಂತ ನಿನ್ನೆ ಎಲ್ಲೋ ಒಂದು ಆರ್ಟಿಕಲ್ ಓದಿದಾಗ ದಿ ಲೋಯೆಸ್ಟ್ ಕ್ಯಾಟಗರಿ ಆಫ್ ಕನ್ನಡ ಫಿಲಮ್ಸ್ ಇನ್ ಸೌತ್ ಇಂಡಿಯಾ ತೆಲುಗು, ತಮಿಳು, ಮಲಯಾಳಂ ಆದಮೇಲಿಂದ ಕನ್ನಡ 0.74% ಇದರಲ್ಲಿ ಇರೋದು. ಇವತ್ತು ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದ್ಬಿಟ್ಟಿದೆ. ಮೊದಲಾದರೆ ಇಷ್ಟು ಚಾಲೆಂಜಸ್ ಇರಲಿಲ್ಲ. ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದೇ ಕೈಗೆ ಬಂದ್ಬಿಟ್ಟಿದೆಯಲ್ಲ. ಸೊ ಆದ್ದರಿಂದ ಮನೆ ಟಿ ವಿ ಥಿಯೇಟ್ರ್ ಒಂದೇ ಅಲ್ಲ, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಅವೈಲಬಿಲಿಟಿ ತುಂಬ ಆಗೋಯ್ತು. ಇದರ ಮಧ್ಯೆ ಕನ್ನಡ ಇಂಡಸ್ಟ್ರಿ ಸರ್ವೈವ್ ಆಗಬೇಕು. ಸರ್, ನಿಮಗೆ ಕೂತ್ಕೊಂಡು ಯೋಚನೆ ಮಾಡುವಾಗ ಅಪ್ಪನ ಬಗ್ಗೆ ಅವ್ರು ಹೇಳಿದಂಥ ಮಾತುಗಳು, ಅವರು ನಿಮಗೇನೋ ಒಂದು ಬುದ್ಧಿವಾದ ಹೇಳಿರುವಂಥದ್ದು ಅಥವಾ ಅಮ್ಮ ನಿಮಗೇನೋ ಒಂದು ಹೇಳಿರುವಂಥದ್ದು, ಸದಾ ನಾನು ಹಿಂಗೆ ಕೂತ್ಕೊಂಡು ನನ್ನ ತಂದೆ ತಾಯಿ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಅವರನ್ನು? ನಮ್ಮ ತಂದೆಯವರು ಬಂದ ಮೇಲಿಂದ ನನಗೆ ಡೈರೆಕ್ಷನ್ ಎಲ್ಲ ಹೇಳಿಕೊಟ್ಟು, ಕತೆ ಯಾವ ಥರ ಬರೀಬೇಕು, ಎಡಿಟಿಂಗ್ ಏನಾಗಬೇಕು, ಫೋಟೋಗ್ರಫಿ ಏನಾಗಬೇಕು, ಅದನ್ನೆಲ್ಲ ಪ್ರಾಕ್ಟಿಕಲಾಗಿ ಕಲಿಸ್ತಾಯಿದ್ರು. ಯಾಕೆಂದರೆ ನನಗೆ ಫಸ್ಟು ಬರೆಯೋದು ಚೆನ್ನಾಗಿ ಕಲ್ತ್ಕೋಬೇಕು ಅಂಥೇಳಿ ಹುಣಸೂರು ಕೃಷ್ಣಮೂರ್ತಿ ಅವ್ರ ಹತ್ರ ಹಾಕಿದ್ರು. ಅಲ್ಲಿದ್ದೆ ನಾನು, ಅವ್ರ ಜೊತೇಲಿದ್ದೆ, ಕೆಲಸ ಮಾಡಿದೆ ಅವ್ರ ಜೊತೇಲಿ, ಅವ್ರ ಪಿಕ್ಚರಲ್ಲಿ. ಆಮೇಲೆ ತಾರಾಸು ಅವ್ರ ಹತ್ರ 2 ಸ್ಕ್ರಿಪ್ಟ್ ಬರ್ಸಿದ್ರು ನಮ್ಮ ತಂದೆ, ಅವ್ರ ಜೊತೇಲಿದ್ದೆ. SK ಕರೀಂ ಖಾನ್ ಅವರು ನಮ್ಮ ಕಂಪ್ನೀಲಿ ಕೆಲಸ ಮಾಡ್ತಿದ್ರು, ಅವ್ರ ಜೊತೇಲಿದ್ದೆ. ನರೇಂದ್ರ ಬಾಬು ಅವರಿದ್ದರು, ಅವ್ರ ಜೊತೆ ಇದ್ದೆ. ಆಮೇಲಿಂದ ಉದಯ್ ಶಂಕರ್ ನಮ್ಮ ತಂದೆಗೆ ಒಂದು ಪಿಕ್ಚರ್ ಬರೆದ್ರು, ಅವಾಗ ಅವ್ರ ಜೊತೆ. ಈ ಥರ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಮಿಕ್ಕಿದ್ದೆಲ್ಲ ಯಾವುದೂ ಇಂಪಾರ್ಟೆಂಟ್ ಇಲ್ಲ. 4 ಶಾರ್ಟ್ ಕಮ್ಮಿ ತೆಗೆದ್ರು ಯಾರೂ ಕೇಳಲ್ಲ, ಕತೆ ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಅವರ ಒಂದು ಇದು. ಸ್ಟೋರಿ ಈಸ್ ದಿ ಕಿಂಗ್ ಅಂತ. ಇವತ್ತೇನು ಕಂಟೆಂಟ್ ಅಂತೀವಿ ಅದೇನೆ. ಬಟ್ ನನಗೆ ಅದ್ರ ಜೊತೆಗೆ ನನಗೆ ಮ್ಯೂಸಿಕ್ಕು, ಫೋಟೋಗ್ರಫಿ ಇವೆಲ್ಲ ಭಾಳ ಇಂಟ್ರೆಸ್ಟ್ ಆಗಿತ್ತು. ನಾನು ಅದನ್ನೆಲ್ಲ ನನ್ನ ಚಿತ್ರಗಳಲ್ಲಿ ಅದೇನು ಕಲ್ತಿದ್ದೀನಿ, ಏನು ನೋಡಿದ್ದೀನಿ ಅದನ್ನು ಅಳವಡಿಸ್ಕೊಂಡು ಹಾಗೆ ಬಂದೆ. ಮತ್ತು ಅಪ್ಡೇಟ್ ಆಗ್ತಾ ನನಗೂ ಹೊಸ ವಿಚಾರಗಳನ್ನ ಚಿತ್ರದಲ್ಲಿ ತೋರಿಸ್ಬೇಕು. ಮ್ಯೂಸಿಕಲಿ ಯಾವ ಥರ ಹೇಳಬೇಕು, ಫೋಟೋಗ್ರಫಿ ಹೇಗೆ ಹೇಳಬೇಕು, ಎಮೋಷನ್ಸ್ ಯಾವ ಥರ ತರಬೇಕು, ಕಾಮಿಡಿ ಏನು ತರಬೇಕು, ಅದೆಲ್ಲ ನಾನು ಅಲ್ಲಿಂದನೇ ಕಲ್ತಿದ್ದು. ಬಟ್ ಅದನ್ನು ಓಲ್ಡ್ ವೈನ್ ನ್ಯೂ ಬಾಟ್ಲ್ ಅಂಥೇಳಿ ಇರೋ ಹಳೆ ಎಲ್ಲರೂ ಇವತ್ತು ಹ್ಯೂಮನ್ ಎಮೋಷನ್ಸೇ ಭಾಳ ಇಂಪಾರ್ಟೆಂಟು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವುದೇ ಚಿತ್ರ ಆಗಲಿ ಹ್ಯೂಮನ್ ಎಮೋಷನ್ಸ್ ಬೇಕೇ ಬೇಕು. ಅಂಥದ್ರಲ್ಲಿ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ಮ ತಂದೆಯವರು ಒಂದು ಎಕನಾಮಿಕ್ಸ್ ಹೇಳೋರು, ಕನ್ನಡ ಚಿತ್ರಕ್ಕೆ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ. ಬಟ್ ನಾನದು ವಿರುದ್ಧ ಆಗಿಬಿಟ್ಟೆ. ನಂದೆಲ್ಲ ಕಾಸ್ಟ್ಲಿ ಫಿಲಮ್ಸ್ ಆಗೋಯ್ತು. ಆದರೂ ನಮ್ಮ ತಂದೆ ಬೈಯೋರು, ನನ್ನ ನಾಗರಹೊಳೆ ನೋಡಿಬಿಟ್ಟು ಎಷ್ಟು ಖರ್ಚು ಮಾಡಿಬಿಟ್ಟಿದೆಯಾ ಹಾಗೆ ಅಂತ. ಆದರೆ ನನಗೆ ನಮ್ಮ ತಂದೆಯವ್ರಿಗೆ ಆ ಇದರಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಬೇಜಾರಾಗುತ್ತೆ ಸರ್ ಏನಾದರೂ ನಾನು ಅವ್ರ ಮಾತು ಕೇಳಲಿಲ್ಲ ಆ ಥರದ್ದು ಏನಾದರೂ ನಿಮ್ಮ? ಈಗ ಅನಿಸ್ತಾ ಇದೆ ಅವ್ರ ಮಾತು ಕೇಳಬೇಕಾಗಿತ್ತು ಅಂತ. ಈಗ ಯಾಕೆಂದರೆ ಆ ದೊಡ್ಡ ಪಿಕ್ಚರ್ಗಳೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಕನ್ನಡದಲ್ಲಿ. ಆ ರೆಕಗ್ನೇಷನ್ನು ಇಲ್ಲ, ಅದಕ್ಕೆ ನಾವು ಮಾಡಿದ್ದಕ್ಕೆ ಫಲನೂ ಇಲ್ಲ. ಅವ್ರು ಹೇಳ್ದಂಗೆ ಚಿಕ್ಕದೇ ಮಾಡಿದರೆ ನಮಗೆ ಭಾಳ ಅನುಕೂಲ ಆಗ್ತೈತೇನೋ ಅನ್ನೋ ಒಂದು ಪ್ರಶ್ನೆ ಈಗಲೂ ಕಾಡುತ್ತೆ. ಹೇಗೆ ಸರ್ ನೀವು ತರ್ಲೆನ ತುಂಟನ ಹೇಗಿರ್ತಿದ್ರಿ ಬಾಲ್ಯದಲ್ಲಿ? ನಿಮ್ಮ ನಾನು ಬಾಲ್ಯದಲ್ಲಿ ಮಿಸ್ಚಿವಸ್ ಅಂತ ಏನಿಲ್ಲ, ಒಂಥರ ಒಬಿಡಿಯೆಂಟ್ ಸನ್ ಆಗಿದ್ದೆ ಮನೆಯಲ್ಲಿ. ಹಿಂಗೆ ಗಲಾಟೆಗಳು ಮಾಡೋದು? ಇಲ್ಲ, ಸುಳ್ಳು ಹೇಳೋದು? ಇಲ್ಲ, ಸುಳ್ಳು ಹೇಳೋದು ಬರೀ ಪಿಕ್ಚರ್ಗೆ ಹೋಗೋಕ್ಕೆ ಮಾತ್ರ. ಕಾಲೇಜಿಂದ ಹೋಗೋದಕ್ಕೆ ಮಧ್ಯಾಹ್ನ ಮ್ಯಾಟ್ನಿಗೆ ಬೆಳಿಗ್ಗೆ ಹೋಗ್ತಾ ಸುಳ್ಳು ಹೇಳೋ ಹೋಗೋದು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಮನೆಯಲ್ಲೇ ಸಿನಿಮಾ ಇತ್ತಲ್ಲ, ನಮ್ಮ ಮನೆಗೆಲ್ಲ ಆ್ಯಕ್ಟ್ರುಗಳು ಬರೋರು. ರಾಜ್ಕುಮಾರ್ ನಮ್ಮ ಮನೆಗೆ ಊಟಕ್ಕೆ ಬರೋರು. ನಾನು ರಾಜ್ಕುಮಾರ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಭಕ್ತಚೇತ ಅಂತ ಒಂದು ಚಿತ್ರದಲ್ಲಿ 5-6 ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಚಂಚಲ್ ಕುಮಾರಿ, ಮುಟ್ಟಿದ್ದೆಲ್ಲ ಚಿನ್ನ. ನಾನು ವಿಷ್ಣುವರ್ಧನ್ ಒಟ್ಟಿಗೆ ಒಂದು ಪಿಕ್ಚರ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅವ್ರ ತಂದೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗೆ ಅದೆಲ್ಲ ಒಂದು ಫೇಸ್ ಆಫ್ ಲೈಫ್ನಲ್ಲಿ ಭಾಳ ಒಂದು ಉತ್ತಮವಾದ ಫೌಂಡೇಶನ್ ಕೊಡ್ತು. ಹೇಗಿರ್ತಿದ್ರು ಸರ್? ಈಗ ನಿಮಗೆ ಹೇಳ್ತಾ ಇದ್ರಿ ರಾಜ್ಕುಮಾರ್ ಸರ್ ಮನೆಗೆ ಊಟಕ್ಕೆ ಬರ್ತಾಯಿದ್ರು ಆ್ಯಂಡ್ ನಿಮಗೂ ಅವ್ರಿಗೂ ಒಡನಾಟ ಇತ್ತು.
ಹೇಗಿರ್ತಾ ಇದ್ರು sir ಅಯ್ಯೋ ಮನೆಗೆಲ್ಲ ರಾಜ್ಕುಮಾರ್ ಅವರು ಏನ್ ನೆನ್ಪಿದೆ ನಿಮ್ಗೆ? ನನ್ನ ಕಂಡ್ರೆ ಅಷ್ಟು ಆಸೆ ಅವ್ರಿಗೆ. ನಾನು ಆ್ಯಕ್ಟ್ ಮಾಡ್ತಿದ್ದಾಗ ನಮ್ಮ ತಾಯಿಯವರು ಒಂದೊಂದು ಸರಿ ಬೈಯೋರು, ನನ್ನ ತಂದೆನೂ ಬೈಯೋರು, ಡೈಲಾಗ್ ಕರೆಕ್ಟಾಗಿ ಹೇಳಿಲ್ಲ ಅಂದರೆ. ಅವಾಗ ರಾಜ್ಕುಮಾರ್ ಅವರು ಪಾಪ ಸಪೋರ್ಟ್ ಮಾಡಿ, ಇಲ್ಲ ಹುಡುಗ ಹೇಳ್ತಾನೆ ತಾಳಿ ಅಂತೇಳಿ ಅವರು ಮಧ್ಯಾಹ್ನದ ಹೊತ್ತೆಲ್ಲ ನನ್ನ ಊಟಕ್ಕೆ ಕರ್ಕೊಂಡು ಹೋಗೋರು. ಅವರು ಶೂಟಿಂಗಲ್ಲಿದ್ದಾಗ ಮೈಸೂರಲ್ಲಿ ಗ್ರೀನ್ಸ್ ಹೋಟ್ಲ್ ಅಂತಿತ್ತು, ಅದು ಅಲ್ಲಿ ನಾನ್ ವೆಜ್ ಭಾಳ ಚೆನ್ನಾಗಿ ಮಾಡ್ತಾರೆ, ಅಪೇರಾ ಟಾಕೀಸ್ ಪಕ್ಕ. ಅಲ್ಲಿಗೆ ನನ್ನೂ ಕರ್ಕೊಂಡು ಹೋಗ್ಬಿಡೋರು. ನಾನು ಹಾಗೆ ಅದೇ ಡ್ರೆಸ್ಸಲ್ಲಿ ಹೋಗುವೆ ಮೇಕಪ್ಪಲ್ಲಿ. ಅಲ್ಲಿಂದ ತುಂಬ ನನಗೆ ಕ್ಲೋಸ್ ಆಗಿದ್ದರು. ಆಮೇಲಿಂದ ಅವರು ಮೈಸೂರಿಗೆ ಬಂದರು, ನಮ್ಮ ಮನೆಗೆ ಬಂದು, ಯಾಕೆಂದ್ರೆ ನಮ್ಮ ತಾಯಿ ನಾನ್ ವೆಜ್ ಭಾಳ ಚೆನ್ನಾಗಿ ಮಾಡೋರು, ಅವ್ರಿಗೆ ತುಂಬ ಆಸೆ. ಆದ್ದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲಿಂದ ನಾನು ನಮ್ಮ ವೀರಸ್ವಾಮಿಯವ್ರ ಹತ್ರ ನಮ್ಮ ತಂದೆಯವರು ವೀರಸ್ವಾಮಿಯವರು ನಮ್ಮ ತಂದೆಯವರೂ ತುಂಬ ಕ್ಲೋಸು. ಏಕೆಂದರೆ ನಮ್ಮ ಕೆಲವು ಕನ್ನಡ ಪಿಕ್ಚರ್ಗಳನ್ನೆಲ್ಲ ವೀರಸ್ವಾಮಿಯವರೇ ಡಿಸ್ಟ್ರಿಬ್ಯೂಟ್ ಮಾಡಿದರು, ಈಶ್ವರಿ ಪಿಕ್ಚರ್ಸ್. ಹೌದೌದು, ಗೊತ್ತು. ಅವರು 2 ಪಿಕ್ಚರ್ ತೆಗೆಯುವಾಗ, ಕುಲಗೌರವ ಮತ್ತು ನಾಗರಹಾವು ತೆಗೆಯುವಾಗ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಸ್ವಲ್ಪ ಈ ಪ್ರೊಡಕ್ಷನ್ನು ಡೈರೆಕ್ಷನ್ ಎಲ್ಲ ನೋಡ್ಕೊತಿದ್ನಲ್ಲ. ಸೊ ನಮ್ಮ ತಂದೆಯವ್ರನ್ನ ಕೇಳಿ ನಾನು 6 ತಿಂಗಳು ವೀರಸ್ವಾಮಿಯವ್ರ ಮನೇಲೇ ಇದ್ದೆ. ಕುಲಗೌರವ ರಾಜ್ಕುಮಾರ್ ಅವ್ರದ್ದು ಪಿಕ್ಚರು, ಆಮೇಲೆ ಪುಟ್ಟಣ್ಣ ಅವ್ರದ್ದು ನಾಗರಹಾವು. ಅದರಲ್ಲಿ ವಿಷ್ಣುನೇ ಇದ್ದಿದ್ದರಿಂದ ನನಗೆ ವಿಷ್ಣುಗೆ ಒಂದು ಭಾಳ ಕ್ಲೋಸ್ ಇತ್ತು. ಏಕೆಂದರೆ ಅವ್ರ ತಂದೆ ನಮ್ಮ ಕಂಪ್ನಿಲಿದ್ದರು, ವಿಷ್ಣು ಆವಾಗಲಿಂದ ಗೊತ್ತು ನನಗೆ. ಅಲ್ಲಿಂದ ನನಗೆ ಅದೇನಾಗೋಯ್ತು, ಅಂಬರೀಷನ್ನು ನಾವೇ ಕರ್ಕೊಂಬಂದಿದ್ದು ನಾಗರಹಾವಿಗೆ. ಸೊ ಹೀಗಾಗಿ ನಾವು 3 ಜನ ಅಲ್ಲಿ ನಮ್ಮ ಒಂದು ಮೈಸೂರು ಫ್ರೆಂಡ್ಶಿಪ್ಪು ಅಲ್ಲಿಗೆ ಆಯಿತು. ಓಕೆ ಸರ್, ನೀವು ಕಂಡಂತೆ ನಿಮಗೆ ಹೇಳಿ ಒಡನಾಟ ಇತ್ತು ವಿಷ್ಣು ಸರ್, ಅವರನ್ನು ನೆನ್ಪು ಮಾಡಿಕೊಂಡ್ರೆ ನನಗೆ ಇದು ಮರೆಯೋದಕ್ಕಾಗದೇ ಇಲ್ಲ, ನನ್ನ ತಲೆಯಲ್ಲಿ ಇದು ಉಳಿದು ಬಿಟ್ಟಿದೆ, ಎಲ್ಲೂ ಹೇಳಿಲ್ಲ ನಾನು, ಇವತ್ತು ಹೇಳ್ಕೋಬಹುದು ಅಂತಂದರೆ ಏನು ಹೇಳ್ಕೋಬಹುದು ಸರ್? ಅಲ್ಲ, ಒಂದು ಪಾರ್ಟ್ ಆಫ್ ಹಾರ್ಟ್ ಈಸ್ ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್ ನನಗೆ. ಏಕೆಂದರೆ ವಿಷ್ಣುವರ್ಧನ್ ಎಲ್ಲರಿಗೂ ಮೆಚ್ಚುಗೆ ಆಗಲ್ಲ, ಒಂಥರ ಕ್ಯಾರೆಕ್ಟ್ರು. ನನಗೆ ಕೇಳೋರು, ಅದು ಹೆಂಗ್ರಿ ನೀವು ಅವನ ಜೊತೆ ಇರ್ತೀರ, ಅವನು ಒಂಥರ ಸ್ಯಾಡಿಸ್ಟ್ರಿ, ಅವನ ಥರ ಇದು ರೀ ಅಂತ. ಇಲ್ಲಪ್ಪ, ನಮಗೇನು ಭಾಳ ಚೆನ್ನಾಗಿ, ನಾವು ಒಂದೇ ರೂಮಲ್ಲಿ ಮಲಗೋರು, ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಅವ್ರ ಮನೇಲೇ ನಾನು ಇದ್ದುಬಿಡ್ತಿದ್ದೆ. ಮೈಸೂರಿಗೆ ಬಂದರೆ ಅವನು ನಮ್ಮ ಮನೆಯಲ್ಲಿ ಇರ್ತಿದ್ದ. ಅಲ್ಲಿಂದ ಮಡ್ರಾಸ್ಗೆ ಹೋದರೆ ನಾನು ವಿಷ್ಣು ಅಂಬರೀಷ್ ಒಟ್ಟಿಗೆ ಹೋಗ್ತಾಯಿದ್ವಿ, ತುಂಬ ಹತ್ತಿರದಲ್ಲಿ ಇದ್ವಿ. ಆಮೇಲೆ ಆತ ನನಗೆ ಒಂದು ಒಳ್ಳೆ ಆ್ಯಕ್ಟ್ರು, ಗ್ರೇಟ್ ಆ್ಯಕ್ಟ್ರ್ ಅಂತ ಮೊದಲಿಂದ ಇತ್ತು ನನಗೆ. ಯಾಕೆಂದರೆ ಆ ಥರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು ಕನ್ನಡ ಮಾತಾಡೋದು, ವಿಷ್ಣುವರ್ಧನ್ ಇರೋದು, ಅಂಬರೀಷ್ ಆದರೂ ಸ್ವಲ್ಪ ಮಂಡ್ಯ ಭಾಷೆ ಇತ್ತು, ವಿಷ್ಣುವರ್ಧನ್ಗೆ ಪರ್ಫೆಕ್ಟ್ ಕನ್ನಡ ಇತ್ತು. ಯಾಕೆಂದರೆ ಅವ್ರ ಮನೆಯಲ್ಲಿ ಅವ್ರ ಅಕ್ಕ ಆ್ಯಕ್ಟ್ರಸ್ಸು, ಡ್ಯಾನ್ಸರು ರಮಾ ಅಂತ, ವಿಷ್ಣುವರ್ಧನ್ ಬ್ರದರು ಡ್ರಾಮ್ಯಾಟಿಸ್ಟು, ಅವ್ರ ತಂದೆ ತುಂಬ ಪಿಕ್ಚರ್ಗಳಿಗೆಲ್ಲ ಕತೆ ಡೈಲಾಗೆಲ್ಲ ಬರೆಯೋರು. ಅದು ವಿಷ್ಣುವರ್ಧನ್ ಇತ್ತು. ವಿಷ್ಣುವರ್ಧನ್ ಇದೆ ಪಾರ್ಟ್ ಆಫ್ ಮೈ ಹಾರ್ಟ್ ಇವತ್ತು. ಇವತ್ತು ನಾನು ಯಾವುದೇ ಕತೆ ಏನು ಮಾಡಬೇಕಾದ್ರೂ ನನಗೆ ಫಸ್ಟ್ ಬರೋದೇ ವಿಷ್ಣುವರ್ಧನ್ ಮನಸ್ಸಿಗೆ. ಏಕೆಂದರೆ ಅಷ್ಟು ಜೊತೆಲಿ ಒಂದು 14-15 ಪಿಕ್ಚರ್ ಮಾಡಿ ಮೋಸ್ಟ್ ಸಕ್ಸಸ್ಫುಲ್ ಫಿಲಮ್ಸ್ ಕೊಟ್ಟಿದ್ದೀವಿ ನಾವು. ಇವತ್ತು ನಮಗೆ ವಿಷ್ಣುವರ್ಧನ್ ಇಲ್ವಲ್ಲ ಅನ್ನೋದೊಂದು ಕೊರಗು ತುಂಬ ಇದೆ. ಚೆನ್ನಾಗೇ ಇದ್ದರು, ಸಡನ್ ಆಗಿ ಅದೊಂದು ಅವರ ಡೆತ್ ಒಂದು ಸಡನ್ ಆಗೇ ಆಗಿದ್ದು. ಅಂದರೆ ಆ ಲೆವೆಲ್ಗೆ ನನಗೆ ಅದು ಹೇಗಿತ್ತು ಅಂದರೆ, ನಾನು ಒಂದು ಕತೆ ಮಾಡಿದ್ದೆ. ಸರಿ, ಒಂದು ಕತೆ ನಾನು ಹೇಳಬೇಕು, ಬರ್ತೀನಿ ಅಂತ. ಸರಿ, ನಾನು ಮೈಸೂರಲ್ಲಿ ಇದ್ದೀನಿ ಅಂತ. ಅವಾಗ ಗೊತ್ತಿತ್ತು ಸ್ವಲ್ಪ ಹುಷಾರಿರಲ್ಲ, ಮೈಸೂರಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ ಅಂತ. ಸರಿ, ಯಾವಾಗ ಬರ್ತೀಯ? ನಾನು ನಾಳೆ ಬಂದುಬಿಡ್ತೀನಿ ಬೆಳಗ್ಗೆ ಅಂತ. ಸರಿ, ಬಂದುಬಿಡು ಅಂತ. ಏನು ಕತೆ ಮಾಡಿದೆ? ಈ ಥರ ಒಂಥರ ಕಲ್ಕಟ್ಟ, ಡೆಲ್ಲಿ ಆ ಥರದ್ದೆಲ್ಲ. ನೀನು ಯಾಕೆ ಬರೀ ದೊಡ್ಡ ದೊಡ್ಡ ಕತೆನೇ, ನೀನು ಎಲ್ಲೋ ಮಾತಾಡ್ತಿದ್ರೆ ಪಾಕಿಸ್ತಾನ್ ಬಾರ್ಡ್ರ್ ಅಂತೀಯ, ಚೈನಾ ಅಂತೀಯ, ಬಂಧನ ಥರ ಯಾವ್ದಾದ್ರು ಒಂದು ಮೈಸೂರಿನಲ್ಲಿ ನೋಡಿ ಮಾಡೋ ಥರ ಮಾಡಪ್ಪ, ನಾನು ಕಲ್ಕಟ್ಟಾಗೆಲ್ಲ ಬರಲ್ಲ ಅಂದರು. ಕಲ್ಕಟ್ಟಾಗೆ ನೀನು ಬರದೇ ಇದ್ರು ನಾನು ಕರ್ಕೊಂಡೋಗ್ತೀನಿ, ನಿನ್ನ ಕತೆ ಕೇಳಪ್ಪ, ಆಮೇಲಿಂದ ಮಾತಾಡೋಣ ಅಂತ ಹೇಳಿ ನಾನು ಬೆಳಿಗ್ಗೆ ಹೊರಡಬೇಕಾಗಿತ್ತು ಮೈಸೂರಿಗೆ. ಟಿ ವಿನಲ್ಲಿ ನೋಡ್ಬಿಟ್ಟು ದಿ ಶಾಕ್ ಆಫ್ ಮೈ ಲೈಫ್. ಹಿಂದಿನ ದಿನ ಮಾತಾಡಿದ್ದೀವಿ ಬೆಳಿಗ್ಗೆ. 1ನೇ ತಾರೀಕು ಡಿಸೆಂಬರು 29, ಅದು 27, 28ಕ್ಕೂ ಮಾತಾಡಿದ್ವಿ. ನ್ಯೂ ಇಯರ್ಸ್ ಡೇ ನಮ್ಮ ಮನೆಯಲ್ಲೇ ಬಂದುಬಿಡು, ನೀನು ಸಾಯಂಕಾಲ ರೀಡಿಂಗ್ ಕೊಟ್ಬಿಡು, ಅಂಬರೀಷ್ನು ಇಲ್ಲೇ ಕರಿತೀನಿ, ನಾವು 3 ಜನ ಸೇರಿ ಊಟ ಮಾಡೋಣ
ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ. ಅದು ತುಂಬ ಶಾಕ್, ಇವತ್ತಿಗೂ ನಾವು ತಡ್ಕೊಳಕ್ಕಾಗಲ್ಲ. ವಿಷ್ಣುವರ್ಧನ್ ಇಲ್ದಿರೋದು ಒಂದು ಅರ್ಧ ಸೋಲೇ ಹೋದಂಗೆ ಆಗೋಗ್ಬಿಟ್ಟಿದೆ. ಎಷ್ಟೋ ಜನ ಡೈರೆಕ್ಟ್ರುಗಳಿಗೆ ಹೇಳ್ತಾ ಇದ್ರಂತೆ, ಅವ್ರಿಗೆ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ ಗುರು, ನೀನು ಯಾಕೆ ಒಪ್ಕೋತಿದ್ಯಾ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ. ಹೌದಾ ಸರ್? ಅಲ್ಲ, ಅವನೊಂಥರ ಭಾಳ ಒಳ್ಳೆಯವನು ವಿಷ್ಣುವರ್ಧನ್. ಯಾಕೆಂದರೆ ಅರ್ಥ ಮಾಡ್ಕೋಬೇಕು ವಿಷ್ಣುವರ್ಧನ್. ಆಮೇಲೆ ವಿಷ್ಣುವರ್ಧನ್ಗೆ ಎಲ್ಲರೂ ಹತ್ರ ಆಗೋಕ್ಕಾಗಲ್ಲ. ಯಾಕೆಂದರೆ ಅವರ ಮೂಡು, ಅವರ ಬಿಹೇವಿಯರು, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗಿತ್ತು. ನಾನು 15 ಪಿಕ್ಚರ್ ಮಾಡಿದ್ದೀನಿ, ಎಲ್ಲ ಹಿಟ್ ಫಿಲ್ಮ್ಸ್, ನನಗೇನು ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ನಾನು ಯಾವತ್ತಿದ್ರೂ ವಿಷ್ಣುವರ್ಧನ್ ನಾನು ಹೇಳಿದ ತಕ್ಷಣ ನನಗೆ ಕತೆನೂ ಕತೆನೇ ಕೇಳ್ತಿರ್ಲಿಲ್ಲ. ಒಂದು ಲೈನ್ ಹೇಳ್ಬಿಡಪ್ಪ ಸಾಕು ಅನ್ನೋರು. ಅಷ್ಟರ ಮಟ್ಟಕ್ಕೆ ನಾವು ನನಗೆ ಅವನ ಮೇಲೆ ಕಾನ್ಫಿಡೆನ್ಸು, ಅವನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸು, ಆ ಥರ ಒಂದು ಬೆಳ್ಕೊಂಡೋದ್ವಿ. ಇವತ್ತು ಯಾರು ಆ ಥರ ಇಲ್ಲ ಬಿಡಿ. ಆಮೇಲೆ ಏನು ಗೊತ್ತಾ ಸರ್, ಈಗ ನಾವಿವಾಗ ನಿಮ್ಮನ್ನು ಮಾತಾಡಿಸ್ತಿದ್ದೀವಿ ಅಂದಾಗ ನೀವು ಅಷ್ಟು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದವರು, ಒಂದೊಂದು ಸಿನಿಮಾಗಳಿಗೆ ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದ್ದಾವೆ. ಸೊ ನಮಗಂತೂ ಬಹಳ ನಾವು ಅವ್ರನ್ನ ಸಂದರ್ಶನ ಮಾಡ್ತಿದ್ದೀವಲ್ಲ ಅಂತೂ ನಮಗೊಂದು ಹೆಮ್ಮೆ ಇರುತ್ತೆ. ಸೊ ನೀವು ನಾನು ಎಲ್ಲೂ ಸಾಧನೆ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ ಅನ್ನೋ ಥರನೇ ತುಂಬ ಸರಳವಾಗಿರ್ತೀರ. ಬಟ್ ಇತ್ತೀಚಿನ ಕಲಾವಿದರುಗಳನ್ನು, ಇತ್ತೀಚಿನ ನಿರ್ದೇಶಕರುಗಳನ್ನು, ಇತ್ತೀಚಿನ ನಿರ್ಮಾಪಕರುಗಳನ್ನು ನಾವು ಗಮನಿಸ್ತೀವಿ. ಒಂದು ಸಿನಿಮಾ ಮಾಡಿ ಸಣ್ಣದಾಗಿ ಸಕ್ಸಸ್ ಆಯಿತು ಅಂದರೆ ಅವ್ರನ್ನ ಜಸ್ಟ್ ಟಚ್ ಮಾಡೋದೇ ಕಷ್ಟ. ಆ ಥರದ್ದು ನೋಡಿದ್ರೆ ನೀವು ಅವಾಗೆಲ್ಲ ಇದ್ದಿದ್ದೇ ಲೆಜೆಂಡ್ಗಳ ಜೊತೆ ನೀವು ಲೆಜೆಂಡು. ನನ್ನ ಪಾಲಿಸಿ ಏನಂದರೆ, ಈ ಸಿನಿಮಾ ಇದೆಯಲ್ಲ, ಇದು ಎಂತೆಂಥವ್ರಿಗೋ ಪಾಠ ಕಲಿಸ್ಬಿಟ್ಟಿದೆ. ರಾಜ್ ಕಪೂರ್ಗೆ ಪಾಠ ಕಲಿಸಿದೆ, ಪುಟ್ಟಣ್ಣ ಅವ್ರಿಗೆ ಕಲಿಸಿದೆ, ಎಂತೆಂಥ ಫಿಲಮ್ ಮೇಕರ್ಸ್ಗೆಲ್ಲ. ಯಾಕೆಂದರೆ ಇದು ಬೇರೆ ಬಿಸ್ನೆಸ್ ಥರ ಅಲ್ಲ. ಇವತ್ತು ಈ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನಾಳೆ ಇನ್ನೊಂದು ಪಿಕ್ಚರ್ ನಮ್ಮದು ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇದೆ. ರೆಡಿಯಾಗಿರ್ಬೇಕು ನಾವು ಅದಕ್ಕೆ. ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇದಕ್ಕಿಂತ ಚೆನ್ನಾಗಿ ಮಾಡಿರ್ತೀವಿ, ಜನ ನೋಡದೇ ಇರ್ಬೋದು, ನೋಡದೆ ರಿಜೆಕ್ಟು ಮಾಡ್ಬೋದು. ಅದಕ್ಕೆ ಯಾವಾಗಲೂ ಒಂದು ಲೆವೆಲಲ್ಲೇ ಇರಬೇಕು. ಹಿಂದಿಂದ ಇಟ್ಕೊಂಡು ದಿನ ನಾನು ಬರೀ ನೆನ್ನೆ ಮಾಡಿರೋದನ್ನೇ ಇವತ್ತು ಮತ್ತೆ ಹೇಳ್ಕೊಂಡು ಹೋದರೆ ಆಗಲ್ಲ. ನನ್ನ ಪಾಲಿಸಿ ಅದು ಎವ್ರಿ ಡೇ ಇಸ್ ಎ ಚಾಲೆಂಜ್. ಆಯ್ತು, ನಾನು ಹಳೇದೆಲ್ಲ ಮರೆತುಬಿಟ್ಟಿದ್ದೀನಿ. ನನಗೆಲ್ಲರೂ ಈಗ ಭರ್ಜರಿ ಬೇಟೆ ಅಂತ ಅವ್ರು ಯಾರೋ ಹೇಳಿದ್ರು, ಅಂತ ಹೇಳ್ತಾರೆ, ಬಂಧನ ಹೇಳ್ತಾರೆ, ಮುತ್ತಿನಾರ ಹೇಳ್ತಾರೆ, ಹಿಮಪಾತ ಹೇಳ್ತಾರೆ. ನಾನು ಎಲ್ಲ ಮರ್ತೇ ಬಿಟ್ಟಿದ್ದೀನಿ. ಅದು ಯಾವುದು ನನ್ನ ಮನಸ್ಸಿನಲ್ಲೇ ಇಲ್ಲ. ನಾನು ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರಲ್ಲಿ ಇದೀನೇ ವಿನ. ಯಾಕೆಂದರೆ ಅದೇ ಚಾಲೆಂಜು. ಹಳೇದು ಇಟ್ಕೊಂಡು ಏನು ಮಾಡ್ತೀರಾ, ಅದು ಮುಗಿದೋಯ್ತು. ಚರಿತ್ರೆ ಪುಟಕ್ಕೆ ಸೇರಿಬಿಟ್ಟಿದೆ. ಚರಿತ್ರೆಯಲ್ಲಿ ಇರುತ್ತೆ, ಇಂಥದ್ದೊಂದು ಪಿಕ್ಚರ್ ಬಂದಿತ್ತು, ಹೋಗಿತ್ತು, ಹೀಗೀಗ ಮಾಡಿದ್ರು, ಇಂಥವ್ರು ಇದ್ದರು, ಇಂಥ ಅವಾರ್ಡ್ ಬಂತು, ಹೀಗೆ. ಅದನ್ನ ಇಟ್ಕೊಂಡೇ ಮತ್ತೆ ನಾವು ಹೋಗೋಕ್ಕಾಗಲ್ಲ. ಯಾವತ್ತೂ ಬ್ಲ್ಯಾಂಕ್ ಪೇಪರ್ ಆಗಿಬಿಡಬೇಕು, ಮತ್ತೆ ಹೊಸದಕ್ಕೆ ಟ್ರೈ ಮಾಡಬೇಕು, ಮತ್ತೆ ಬ್ಲ್ಯಾಂಕ್ ಆಗಬೇಕು. ಇದು ನನ್ನ ಪಾಲಿಸಿ. ಸೂಪರ್ ಸರ್. ಸಿನಿಮಾಗಳಂತ ಬಂದಾಗ ಅಷ್ಟು ಸಿನಿಮಾಗಳು ಕೊಟ್ಟಿದ್ದೀರಾ, ಸಕ್ಸಸ್ ಕೊಟ್ಟಿದ್ದೀರಾ. ಆದರೆ ಅಷ್ಟೇ ನೋವಾಗಿದೆ ನಿಮಗೆ, ಅಷ್ಟೇ ಸೋಲುಗಳು, ಅಷ್ಟೇ ಅವಮಾನಗಳು, ಅಷ್ಟೇ ಕಾಲೆಳೆದಿದ್ದು. ಇವತ್ತಿಗೂ ಯಾರೂ ನಂಬಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂಧನ ಆಗಿರ್ಬೋದು, ಅಂತ ಮುತ್ತಿನ ಹಾರ, ಈ ಥರದ ಅದ್ಭುತ ಸಿನಿಮಾಗಳನ್ನು ಕೊಟ್ಟಂಥ ವ್ಯಕ್ತಿ ಇವತ್ತಿಗೂ ಬಾಡಿಗೆ ಮನೆಯಲ್ಲಿದ್ದಾರೆ ಅಂದರೆ ಯಾರೂ ನಂಬಲ್ಲ. ಬಟ್ ಅದು ನಿಜ. ಯಾಕೆ ಸರ್ ನೀವು ಸಿನಿಮಾದಿಂದ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ. ಕಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನಾನೇನು ಜೂಜಾಡಿ ಕುಡಿದು ರೇಸ್ ಆಡಿ ಟ್ರೈ ಮಾಡಿದ್ದೀವಿ. ಏನು ಸಿನಿಮಾ ಕೊಟ್ಟಿತ್ತು ಸಿನಿಮಾಗೆ ವಾಪಸ್ ಕೊಟ್ಟಿದ್ದೀವಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದೀವಿ. ಬಟ್ ನಾನು ಪ್ರಯತ್ನ ಪಟ್ಟಿರೋದೆಲ್ಲ ಇವತ್ತಿಗೂ ನನ್ನ ಮುತ್ತಿನ ಹಾರದಲ್ಲಿ ಲಾಸ್ ಆಯಿತು. ಬಟ್ ಆದರೆ ಮುತ್ತಿನ ಹಾರನ ಯಾರೂ ಅದೊಂದು ಪಿಕ್ಚರೇ ಅಲ್ಲ, ಅದು ಅನ್ನಲ್ಲ. ಇವತ್ತಿಗೂ ಕನ್ನಡದಲ್ಲಿ ಒಂದು ಕ್ಲಾಸಿಕ್ ಅಂತ ಹೇಳ್ತಾರೆ. ಈಗ ಅವರೇ ಹೇಳ್ತಿದ್ರು, ನಿಮ್ಮ ಎಡಿಟರ್ ಅವರು, ಏನು ಸರ್ ಅದು ಇಂಗ್ಲೀಷ್ದು ಫೇರ್ವೆಲ್ ಟು ಆರ್ಮ್ಸ್ ಥರ ಇತ್ತು ಅಂತ. ಅದು ಸಾಕು, ಅದೇ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸು. ಎಷ್ಟು ಬೇಜಾರಿದೆ ಸರ್ ನಿಮಗೆ? ನನಗೇನು ಬೇಜಾರಿಲ್ಲ ಅಂತ. ನಾನೇ ಆಯಿತು, ಆಗಿರೋದೇನಂತೆ, ಮತ್ತೆ ಸಂಪಾದನೆ ಮಾಡ್ತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ ಅನ್ನೋ ಧೈರ್ಯನೂ ಇದೆ, ಹೋಪು ಇದೆ. ಹೊಸದು ಏನಾದರೂ ಒಂದು ಪ್ರಯತ್ನ ಮಾಡಿ ಖಂಡಿತ ಸಿನಿಮಾ ಬಿಟ್ಟು ಹೋಗಲ್ಲ. ಯಾಕೆ ಸರ್ ಅಷ್ಟೊಂದು ಸಿನಿಮಾ ಪಾಠ ಕಲಿಸಿದೆ, ನಾನಾ ರೀತಿಲಿ ಪಾಠ ಕಲಿಸಿದ್ರು ಕೂಡ ಇವತ್ತಿಗೂ ಅದಿಲ್ಲ ನಂಗೆ ಸಿನಿಮಾ. ಮೊನ್ನೆ ಅಷ್ಟೇ ರಕ್ತ ಕಾಶ್ಮೀರ ಅಂತ ರಿಲೀಸ್ ಮಾಡಿದ್ರಿ, ಓಡಾಡಿದ್ರಿ, ಪ್ರಮೋಷನ್ ಮಾಡಿದ್ರಿ, ಎಷ್ಟಾಗುತ್ತೆ ಅವೆಲ್ಲ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ. ವಯಸ್ಸು 73 ಆಯಿತು ಸರ್ಗೆ, ಆದರೂ ಕೂಡ ಅದೇ ಉತ್ಸಾಹ, ಅದೇ ನಾವು ಯಾವತ್ತೂ ಪ್ರತಿ ಇನ್ನಿಂಗ್ಸ್ ಇದೆಯಲ್ಲ, ಈಗ ಒಂದು ಬ್ಯಾಟ್ಸ್ಮನ್ನು ಹಿಂದಿನ ಮ್ಯಾಚಲ್ಲಿ 100 ಹೊಡೆದು ಬಿಟ್ಟಿರ್ಬೋದು, ಬಟ್ ನೆಕ್ಸ್ಟ್ ಬಾಲ್ ಇಲ್ಲಿ ಔಟ್ ಆಗಬೇಕಲ್ಲ ಇನ್ನೊಂದು ಇನ್ನಿಂಗ್ಸಲ್ಲಿ, ಮತ್ತೆ ಆಡಬೇಕು, ಮತ್ತೆ ಇರಬೇಕು. ಆದ್ದರಿಂದ
ಈ ಫಿಲಮ್ ಇಂಡಸ್ಟ್ರಿ ಅನ್ನೋದೇ ಆ ಥರ, ಅದೇನು ಮಾಡೋಕ್ಕಾಗಲ್ಲ. ನಾನು ಒಬ್ಬನಿಗೆ ಅಂತಲ್ಲ, ಇವತ್ತು ಹಲವಾರು ಜನಕ್ಕೆ ಮನಮೋಹನ್ ದೇಸಾಯಿ ಅಂತ ಡೈರೆಕ್ಟ್ರು ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು, ಮೇಲಿಂದ ಜಂಪ್ ಮಾಡಿ ಸತ್ತೋಗ್ಬಿಟ್ರು. ಒಂದು ಪಿಕ್ಚರ್ ಅವ್ರ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಅಮಿತಾಬ್ ಬಚ್ಚನ್ ಜೊತೆಲಿ ಅಷ್ಟೊಂದು ಪಿಕ್ಚರ್ಗಳು ಮಾಡಿದ್ರು, ಎಲ್ಲ ಸೂಪರ್ ಹಿಟ್ಗಳು, ಕೂಲಿ, ಅಮರ್ ಅಕ್ಬರ್ ಅಂತೋಣಿ ಎಲ್ಲ. ಒಂದು ಪಿಕ್ಚರ್ ಫೇಲ್ ಆದ ತಕ್ಷಣ ಅವ್ರ ಕೈಲಿ ಆ ಫೇಲ್ಯೂರ್ ತಡ್ಕೊಳಕ್ಕಾಗಲಿಲ್ಲ. ಈ ಜಂಪ್ಡ್ ಫ್ರಮ್ 6th ಫ್ಲೋರಿಂದ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ರು. ಆ ಥರ ಹಲವಾರು ಆಗಿದೆ. ನನಗಿಲ್ಲ, ನಾನು ಯಾವತ್ತು ಏನು ಪಿಕ್ಚರ್ ಫೇಲ್ ಆದರೂ ಓಕೆ ವಾಟ್ ನೆಕ್ಸ್ಟ್ ಅಂತ ನೋಡೋದೇನೆ, ಅದನ್ನ ಇಟ್ಕೊಳ್ಳೋದೇ ಇಲ್ಲ ಮನಸ್ಸಲ್ಲಿ. ಅದು ಇಟ್ಕೊಂಡು ವೀಕ್ ಮೈಂಡ್ ಆಗಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಆಗಲ್ಲ. ಆಗೋಯ್ತು, ದಟ್ ಫೇಸ್ ಈಸ್ ಓವರ್. ನಾವು ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಟ್ ಅನ್ನೋದೇ ಇಂಪಾರ್ಟೆಂಟ್.